ಮೊದಲನೇ ಒಂದು ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ತಾತ್ಕಾಲಿಕ ರೋಗಗಳು ಅಕ್ಯೂಟ್ ಡಿಸೀಸಸ್ ಬಹಳಷ್ಟು ವೇಗವಾಗಿ ಕಡಿಮೆ ಆಗಿ ಮತ್ತು ನಾವು ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ನ ಸೈಡ್ ಎಫೆಕ್ಟ್ ಇಂದ ಬಹಳಷ್ಟು ಕಾರಣ ಆಗುತ್ತೆ ಈ ಡಯಾಬಿಟಿಸ್ ಬರೋದು ಅಂತ ಹೇಳಿದ್ರೆ. ಈಗ ಜ್ವರ ಬರುತ್ತೆ, ಸಡನ್ ಆಗಿ ನಾವು ಒಂದು ಔಷಧಿಯನ್ನ ತೆಗೆದುಕೊಂಡು ಅದನ್ನ ಗುಣಪಡಿಸ್ಕೊಳ್ತೀವಿ. ಅಂದ್ರೆ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿಗೆ ಕೆಲಸ ಕೊಡದೇನೆ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರೋದ್ರಿಂದ ಡಯಾಬಿಟಿಸ್ ಬರಲು ಕಾರಣವಾಗ್ತಾ ಇದೆ ಅಂತ ನನಗೆ ತಿಳಿಸ್ತಾ ಇರ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಈಗ ಕೈಕಾಲು ನೋವು ಬಂತು, ಮಾತ್ರೆಗಳನ್ನ ತಗೊಂಡು ಕಡಿಮೆ ಮಾಡ್ಕೊತಾರೆ. ಹೊಟ್ಟೆ ನೋವು ಬಂತು, ಮಾತ್ರೆಗಳನ್ನ ತೆಗೆದುಕೊಂಡು ಕಡಿಮೆ ಮಾಡ್ಕೊತಾರೆ. ಮತ್ತು ಯಾವುದೇ ಒಂದು ರೋಗ ನಿರೋಧಕ ಶಕ್ತಿಯ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇನೆ ಇರುವಾಗ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಫಾಸ್ಟ್ ಫಿಕ್ಸ್ ಅಂತ ಹೇಳಿದ್ರೆ ಸಡನ್ ಆಗಿ ಹುಷಾರಾಗುವಂತಹ ಒಂದು ಔಷಧಿಗಳನ್ನ ನಾವು ದಿನಕ್ಕೆ, ವಾರಕ್ಕೆ, ತಿಂಗಳಲ್ಲಿ 2 ಸಾರಿ ಹೀಗೆ ತೆಗೆದುಕೊಳ್ತಾ ಇದ್ರೆ ಡಯಾಬಿಟಿಸ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂತ ನನಗೆ ತಿಳಿಸ್ತಾ ಇದ್ದೀನಿ.